ಸೊ ಕಾಂಟ್ರಾಕ್ಟ್ ಅಕೌಂಟ್ನ ನಾವು ಇವತ್ತು ಪ್ರಿಪೇರ್ ಮಾಡ್ತೀವಿ. ಕಾಂಟ್ರಾಕ್ಟ್ ಅಕೌಂಟ್ ಅಂತಂದರೆ ನಮಗೆ ತುಂಬ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ, ತುಂಬ ವೆರೈಟೀಸ್ ಆಫ್ ಪ್ರಾಬ್ಲಮ್ಸ್ ಬರುತ್ತೆ. ಆದರೆ ನಾನು ಡಿಫ್ರೆಂಟ್ ಇಯರ್ಸ್ ಕೊಟ್ಟು ಅದ್ರ ಬೇಸ್ ಮೇಲೆ ನಿಮಗೆ ಕಾಂಟ್ರಾಕ್ಟ್ ಅಕೌಂಟ್ ಪ್ರಿಪೇರ್ ಮಾಡಿ ಅಂತ ಕೇಳಿದ್ರು. ತುಂಬ ಮೋಸ್ಟ್ ಫ್ರೀಕ್ವೆಂಟ್ ಕ್ವೆಶ್ಚನ್ ಇದು. ತುಂಬ ಕ್ವೆಶ್ಚನ್ ಪೇಪರ್ಸಲ್ಲಿ ಕೇಳಿದ್ದಾರೆ 2011, 15 ಆ್ಯಂಡ್ 22 ಆ್ಯಂಡ್ ಈ ಥರ ಟೈಪ್ ಆಫ್ ಕ್ವೆಶ್ಚನ್ಸ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಈ ಕ್ವೆಶ್ಚನಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ರಿಲೇಟೆಡ್ ಟು ಕಾಂಟ್ರಾಕ್ಟ್ ವಾಸ್ ರುಪೀಸ್ 60 ಲ್ಯಾಕ್. ಸೊ ಈ 60 ಲ್ಯಾಕ್ ಬಂದು ತುಂಬ ಇಂಪಾರ್ಟೆಂಟ್. ಟೋಟಲ್ ಕಾಂಟ್ರಾಕ್ಟ್ ಪ್ರೈಸ್ ಇವರು ಡಿಸೈಡ್ ಮಾಡಿರೋದು ಎಷ್ಟು ಅಂತಂದರೆ 60 ಲ್ಯಾಕ್. ನೆಕ್ಸ್ಟು 2007, 2008 ಆ್ಯಂಡ್ 2009 ರಿಲೇಟೆಡ್ ಯಾವ್ಯಾವ ಮೆಟೀರಿಯಲ್ಸ್ ಪರ್ಚೇಸ್ ಮಾಡಿದ್ದಾರೆ, ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಕ್ಯಾರಿಯೇಜ್ ಇಸ್ ನಥಿಂಗ್ ಬಟ್ ಟ್ರಾವೆಲ್ ಎಕ್ಸ್ಪೆನ್ಸಸ್, ಅದು ಒಂದು ಎಕ್ಸ್ಪೆನ್ಸಸ್ ಆಗುತ್ತೆ. ನೆಕ್ಸ್ಟ್ ಮೆಟೀರಿಯಲ್ಸ್ ಅಟ್ ಸೈಟ್ ಆನ್ 31st ಡಿಸೆಂಬರ್. ನೆಕ್ಸ್ಟ್ ವರ್ಕ್ ಸರ್ಟಿಫೈಡ್, ವರ್ಕ್ ಅನ್ಸರ್ಟಿಫೈಡ್. ಸೊ ಇಲ್ಲಿ ತನಕ ಅವರು ಪ್ರಾಬ್ಲಮ್ಗೆ ಏನೇನು ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು ಅದು ಕೊಟ್ಟಿದ್ದಾರೆ. ಇಲ್ಲಿಂದ ನೆಕ್ಸ್ಟ್ ಇಲ್ಲಿ ಬರೋದು ಇದು ಅಡ್ಜಸ್ಟ್ಮೆಂಟ್. ಸೊ ಅಡ್ಜಸ್ಟ್ಮೆಂಟಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ, ಪ್ಲ್ಯಾಂಟ್ ಕಾಸ್ಟಿಂಗ್ ರುಪೀಸ್ 1,50,000. ಸೊ ಇವರೊಂದು ಕಂಪ್ನಿಯವರು ಕಾಂಟ್ರಾಕ್ಟ್ ಮಾಡಬೇಕಾದ್ರೆ ಒಂದು ಪ್ಲ್ಯಾಂಟ್ನ ಪರ್ಚೇಸ್ ಮಾಡ್ತಿದ್ದಾರೆ, ಅದು 1,50,000. ಅದ್ರದ್ದು ಡಿಪ್ರಿಸಿಯೇಷನ್ ಬಂದು 20% ಇರುತ್ತೆ. ಇದನ್ನು ನಾವು ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಅಂತ ಹೇಳಿರೋದ್ರಿಂದ ಡಿಪ್ರಿಸಿಯೇಷನ್ ಎವ್ರಿ ಇಯರ್ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ನೆಕ್ಸ್ಟು 80% ಆಫ್ ವರ್ಕ್ ಸರ್ಟಿಫೈಡ್ ವಾಸ್ ರಿಸೀವ್ಡ್ ಇನ್ ಕ್ಯಾಶ್ ಎಕ್ಸ್ಪೆಕ್ಟ್ ಇನ್ ದ ಇಯರ್ ಆಫ್ ಕಂಪ್ಲೀಷನ್. ಸೊ ಇವಾಗ ನಾವು ಪ್ರಿಪೇರ್ ಮಾಡಬೇಕಾಗಿರೋದು ಕಾಂಟ್ರಾಕ್ಟ್ ಅಕೌಂಟ್ ಆ್ಯಂಡ್ ಕಾಂಟ್ರಾಕ್ಟೀಸ್ ಅಕೌಂಟ್. ಸೊ ನಾವಿಲ್ಲಿ ಡೈರೆಕ್ಟಾಗಿ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಪ್ರೊಫಾರ್ಮನ ಗ್ಲಾನ್ಸ್ ಮಾಡ್ಕೊಬಿಡೋಣ. ಸೊ ಕಾಂಟ್ರಾಕ್ಟ್ ಅಕೌಂಟ್ ಅಂದರೆ ಇಟ್ ಇಸ್ ಅ ನಾಮಿನಲ್ ಅಕೌಂಟ್. ಸೊ ರೂಲ್ ಏನು ನಾಮಿನಲ್ ಅಕೌಂಟ್ದು? ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ಸೊ ಅದ್ರ ಪ್ರಕಾರನೇ ಡೆಬಿಟಲ್ಲಿ ನಾವು ಎಲ್ಲ ಎಕ್ಸ್ಪೆನ್ಸಸ್ ಏನೇನು ಇನ್ಕರ್ ಮಾಡಿದ್ವಿ ಅದನ್ನು ನಾವು ಡೆಬಿಟ್ ಸೈಡ್ ಎಂಟರ್ ಮಾಡ್ತೀವಿ. ಏನೇನು ನಾವು ಇನ್ಕಮ್ಸ್ ಮತ್ತು ಗೇನ್ಸ್ ಇರುತ್ತೆ ಅದನ್ನು ನಾವು ಕ್ರೆಡಿಟ್ ಸೈಡ್ ಎಂಟರ್ ಮಾಡ್ತೀವಿ. ಸೊ ಇಲ್ಲಿ ಡೈರೆಕ್ಟ್ ಮೆಟೀರಿಯಲ್ಸ್ ಆಗಿರ್ಬೋದು, ಆಮೇಲಿಂದ ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಪ್ಲ್ಯಾಂಟ್, ಟೂಲ್ಸ್ ಆ್ಯಂಡ್ ಮೆಷಿನರೀಸ್, ಏನೇ ನಾವು ಪರ್ಚೇಸ್ ಮಾಡಿರ್ಬೋದು ಅಥವಾ ಸ್ಟೋರ್ಸಿಂದ ರಿಸೀವ್ ಮಾಡಿರೋದಾಗಿರ್ಬೋದು, ಅಥವಾ ಟ್ರಾನ್ಸ್ಫರ್ಡ್ ಫ್ರಮ್ ದ ಕಾಂಟ್ರಾಕ್ಟ್ಸ್, ಯಾವ್ದಾದ್ರು ಕಾಂಟ್ರಾಕ್ಟ್ಸಿಂದ ನಮಗೆ ಟ್ರಾನ್ಸ್ಫರ್ ಆಗಿರೋ PTE ಇಸ್ ನಥಿಂಗ್ ಬಟ್ ಪ್ಲ್ಯಾಂಟ್ಸ್, ಟೂಲ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್ ಅಂತ. ಸೊ ಆಮೇಲೆ ಸಬ್ ಕಾಂಟ್ರಾಕ್ಟ್ದು ಕಾಸ್ಟ್ಸ್ ಇರ್ಬೋದು. ಆಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್ ಏನು ಬರುತ್ತೆ ಅದನ್ನು ನಾವು ಇಲ್ಲಿ ರೆಕಾರ್ಡ್ ಮಾಡ್ತೀವಿ. ಸಪೋಸ್ ಏನಾದರೂ ಫುಲ್ ಕಂಪ್ಲೀಟ್ ಆಗಿದ್ದರೆ, ಸಪೋಸ್ ಏನಾದರೂ ಹಾಫ್ ಕಂಪ್ಲೀಟ್ ಆಗಿದ್ದರೆ ಅದು ಬೇರೆ ಕಡೆ ಬರುತ್ತೆ. ಅದಕ್ಕೂ ಅಡ್ಜಸ್ಟ್ಮೆಂಟ್ನ ನಾನು ತೋರಿಸ್ತೀನಿ ಹೇಗೆ ಅಂತ. ನೆಕ್ಸ್ಟು ನೋಷನಲ್ ಪ್ರಾಫಿಟ್ಟು, ಅದನ್ನು ಕ್ಯಾರಿ ಡೌನ್ ಮಾಡೋದು ಇನ್ ಕೇಸ್ ಆಫ್ ಇನ್ಕಂಪ್ಲೀಟೆಡ್ ಕಾಂಟ್ರಾಕ್ಟ್ ಆಗಿದ್ದರೆ. ನೆಕ್ಸ್ಟು ಕ್ರೆಡಿಟ್ ಸೈಡ್ ಬಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತಂದರೆ ಯಾವುದಾದ್ರೂ ನಮಗೆ ಫೈರ್, ಫ್ಲಡ್ ಅಥವಾ ಏನಾದರೂ ಸ್ಟೋಲನ್ ಆಗಿದ್ರೆ ಮೆಟೀರಿಯಲ್ಸು, ಅದನ್ನು ಕ್ರೆಡಿಟ್ ಸೈಡ್ ಎಂಟರ್ ಮಾಡ್ತೀವಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ. ನೆಕ್ಸ್ಟು ಕ್ಯಾಶ್, ಏನೇ ಸೇಲ್ಸ್ ಮಾಡಿರ್ತೀವಿ ನಾವು, ಕ್ಯಾಶ್ ಏನಾದರೂ ರಿಸೀವ್ ಮಾಡಿರ್ತೀವಲ್ವಾ ಕಾಂಟ್ರಾಕ್ಟ್ ಅಕೌಂಟ್ ಎಲ್ಲ ನಾವು ಮಾಡಿದಾಗ, ಅವಾಗ ನಾವು ಕ್ಯಾಶ್ ಏನು ರಿಸೀವ್ ಮಾಡಿರ್ತೀವಿ ಅದನ್ನು ಕ್ರೆಡಿಟ್ ಸೈಡ್ ಎಂಟರ್ ಮಾಡಬೇಕು. ನೆಕ್ಸ್ಟ್ ಏನಾದರೂ ಲಾಸ್ ಆಗಿದ್ರೆ ನಾವು ಸೇಲ್ ಆಗಿದ್ದಾಗ ಅದನ್ನು ಕ್ರೆಡಿಟ್ ಸೈಡ್ ಎಂಟರ್ ಮಾಡಬೇಕು. ನಾವೇನಾದರೂ ರಿಟರ್ನ್ ಮಾಡಿದರೆ ಸಪ್ಲೈಯರ್ಸ್ಗೆ, ಆಮೇಲೆ ರಿಟರ್ನ್ ಟು ಸ್ಟೋರ್ಸ್, ಇದನ್ನೆಲ್ಲ ನಾವು ಕ್ರೆಡಿಟ್ ಸೈಡ್ ಎಂಟರ್ ಮಾಡಬೇಕು. ಸೊ ಇಲ್ಲಿ ಬೈ ಮೆಟೀರಿಯಲ್ಸ್ ಇನ್ ಹ್ಯಾಂಡ್ ಅಂದರೆ ಇಟ್ ಇಸ್ ನಥಿಂಗ್ ಬಟ್ ದ ಕ್ಲೋಸಿಂಗ್ ಸ್ಟಾಕ್ ಅಂತ ಕನ್ಸಿಡರ್ ಆಗುತ್ತೆ ಇದು. ನೆಕ್ಸ್ಟು ಡೈರೆಕ್ಟ್ ವೇಜಸ್ ಔಟ್ಸ್ಟ್ಯಾಂಡಿಂಗ್ ಏನಾದ್ರು ಆಗಿದ್ದರೆ, ಆಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಏನಾದರೂ ಪ್ಲ್ಯಾಂಟ್, ಟೂಲ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್ ಏನಾದರೂ ಲಾಸ್ಟ್ ಆಗಿದ್ದರೆ ಅದನ್ನೆಲ್ಲ ನಾವು ಕ್ರೆಡಿಟ್ ಸೈಡ್ ಎಂಟರ್ ಮಾಡ್ತೀವಿ. ಆಮೇಲೆ ಪ್ಲ್ಯಾಂಟ್, ಟೂಲ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್ ಇನ್ ಹ್ಯಾಂಡ್ ಅಂತ ಬರ್ತು, ಅದ್ರ ಮೇಲೆ ಏನಾದರೂ ಡಿಪ್ರಿಸಿಯೇಷನ್ ಇದ್ದರೆ ಡಿಪ್ರಿಸಿಯೇಷನ್ನು. ಆಮೇಲೆ ವರ್ಕ್ ಇನ್ ಪ್ರೋಗ್ರೆಸ್ ಅಕೌಂಟ್ನ ನಾವು ಕ್ರೆಡಿಟ್ ಸೈಡ್ ಎಂಟರ್ ಮಾಡ್ತೀವಿ. ವರ್ಕ್ ಇನ್ ಪ್ರೋಗ್ರೆಸ್ ಅಕೌಂಟ್ ಅಂತ ನಾವು ಡೈರೆಕ್ಟಾಗಿ ಒಂದೇ ಹೆಡ್ಡಿಂಗ್ ಹಾಕಿ ಕ್ಯಾರಿ ಡೌನ್ ಅಂತ, ಅದರಲ್ಲೇ ನಾವು ವರ್ಕ್ ಸರ್ಟಿಫೈಡ್ ಮತ್ತು ಅನ್ಸರ್ಟಿಫೈಡ್ ಎರಡನ್ನೂ ಒಂದೇ ಹೆಡ್ಡಿಂಗಲ್ಲಿ ನಾವು ರೆಕಾರ್ಡ್ ಮಾಡಬೇಕು. ನೆಕ್ಸ್ಟು ಲಾಸ್ಟಲ್ಲಿ ಬೈ ಕಾಂಟ್ರಾಕ್ಟೀಸ್ ಅಕೌಂಟ್. ಸೊ ಲಾಸ್ಟಲ್ಲಿ ನಾವು ಅವ್ರಿಗೆ ಎಷ್ಟು ಪೇಮೆಂಟ್ ಮಾಡಿ ಮುಗಿಸ್ತಾ ಇದ್ದೀವಿ, ಆ ಕಾಂಟ್ರಾಕ್ಟ್ ಎಷ್ಟಕ್ಕೆ ಮಾಡ್ತಾ ಇದ್ದೀವಿ ಅಂತ ಲಾಸ್ಟಲ್ಲಿ ಕಾಂಟ್ರಾಕ್ಟೀಸ್ ಅಕೌಂಟ್ ಅಂತ ಬರೆದು ಅಕೌಂಟ್ನ ಕ್ಲೋಸ್ ಮಾಡ್ತೀವಿ. ಆನ್ಸರ್ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಒಂದೊಂದು ಇಯರ್ನ ಮಾತ್ರ ನಾವು ಕನ್ಸಿಡರ್ ಮಾಡಬೇಕು. ಸೊ ಫಸ್ಟ್ ಇವಾಗ ನಾವು 2007ನ ಮಾತ್ರ, ಇದನ್ನು ಮಾತ್ರ, ಈ ಅಮೌಂಟ್ಸ್ನ ಮಾತ್ರ ಕನ್ಸಿಡರ್ ಮಾಡಬೇಕು 2007 ಇಯರ್ ಪ್ರಿಪೇರ್ ಮಾಡಬೇಕಾದ್ರೆ. ಸೊ ಕಾಂಟ್ರಾಕ್ಟ್ ಫಾರ್ 2007 ಅಂತ ಸ್ಟಾರ್ಟ್ ಮಾಡ್ತೀವಿ. ಡೇಟ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ ಹಾಕೋತೀವಿ. ಸೊ 2007ಗೆ ನಾವು ಸ್ಟಾರ್ಟ್ ಮಾಡ್ತಿರೋದ್ರಿಂದ 2007 ಅಂತ ಹಾಕೋತೀವಿ. ನೆಕ್ಸ್ಟು ಟು ಮೆಟೀರಿಯಲ್ಸ್. ಸೊ ಅಲ್ಲಿ ಏನೇನು ಇರುತ್ತೆ ಕ್ವೆಶ್ಚನಲ್ಲಿ, ಏನೇ ಎಕ್ಸ್ಪೆನ್ಸಸ್ ಬಂದರೂ ಡೆಬಿಟ್ ಸೈಡ್ ಎಂಟರ್ ಮಾಡ್ಕೋಬೇಕು. ಸೊ ಮೆಟೀರಿಯಲ್ಸ್ 4,80,000, ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಕ್ಯಾರೇಜ್. ಸೊ ಇಲ್ಲಿ ತನಕ ಎಂಟರ್ ಮಾಡಿದ್ವಿ. ಸೊ ಇಲ್ಲಿ ತನಕ ಆದಮೇಲೆ ನೆಕ್ಸ್ಟ್ ಏನಿದೆ ಇಲ್ಲಿ ಅಂತಂದರೆ ಮೆಟೀರಿಯಲ್ಸ್ ಅಟ್ 31st ಡಿಸೆಂಬರ್ ಅಂತ ಇದೆ. ಸೊ ಇದು ಕ್ಲೋಸಿಂಗ್ ಸ್ಟಾಕ್ ಆಗುತ್ತೆ. ಸೊ ಕ್ರೆಡಿಟ್ ಸೈಡ್ ಬರುತ್ತೆ, ಇದನ್ನು ಕ್ರೆಡಿಟ್ ಸೈಡ್ ಎಂಟರ್ ಮಾಡಬೇಕು. ಅದಾದಮೇಲೆ ಇಲ್ಲಿ ಕೆಳಗಡೆ ಪ್ಲ್ಯಾಂಟ್ ಕಾಸ್ಟಿಂಗ್ ರುಪೀಸ್ 1,50,000 ವಾಸ್ ಬ್ರಾಟ್ ಇನ್ ದ ಬಿಗಿನಿಂಗ್ ಅಂತ ಇದೆ ಅಡ್ಜಸ್ಟ್ಮೆಂಟಲ್ಲಿ. ಸೊ ಇದು ನಮಗೆ ಒಂದು ಎಕ್ಸ್ಪೆನ್ಸಸ್, ಅಂದರೆ ನಾವು ಆ ವರ್ಷಕ್ಕೆ ಏನೇ ಎಕ್ಸ್ಪೆನ್ಸಸ್ ಇನ್ಕರ್ ಮಾಡಿದ್ರು ಅದನ್ನು ನಾವು ಸ್ಟಾರ್ಟಿಂಗಲ್ಲೇ ಅಟ್ ದ ಬಿಗಿನಿಂಗ್ ಅಂತ ಡೈರೆಕ್ಟಾಗಿ ಕೊಟ್ಟಿರೋದ್ರಿಂದ, ಸೊ 2007ಅಲ್ಲಿ ಸ್ಟಾರ್ಟ್ ಆಗಿರೋ ಕಾಂಟ್ರಾಕ್ಟ್ ಆಗಿರೋದ್ರಿಂದ ನಾವು 2007ಅಲ್ಲೇ ಎಂಟರ್ ಮಾಡ್ತೀವಿ. ಸಪೋಸ್ ಅವ್ರು ಏನಾದರೂ ಇಲ್ಲಿ ಬಿಗಿನಿಂಗ್ ಅಂತ ಕೊಟ್ಟಿಲ್ಲದೆ 2008 or 2009 ಅಂತ ಕೊಟ್ಟಿದ್ರೆ ನಾವು 2007ಅಲ್ಲಿ ಅದನ್ನು ಎಂಟರ್ ಮಾಡೋಂಗಿಲ್ಲ. ಸೊ ಇಲ್ಲಿ ಬಿಗಿನಿಂಗ್ ಅಂತ ಕೊಟ್ಟಿರೋದ್ರಿಂದ ನಾವು 2007ಅಲ್ಲೇ ಎಂಟ್ರಿ ಮಾಡ್ತಿದ್ವಿ. ಸೊ ಟು ಪ್ಲ್ಯಾನ್ ರುಪೀಸ್ 1,50,000. ಸೊ ಇಷ್ಟ ಆಯಿತು. ನೆಕ್ಸ್ಟು ನಾನು
ಇಲ್ಲಿ ಹೇಳ್ದೆ ಅಲ್ವಾ 31 ಡಿಸೆಂಬರ್ ಅಂತ ಕೊಟ್ಟಿರೋದ್ರಿಂದ ನಾವು ಇಲ್ಲಿ ಬೈ ಮೆಟೀರಿಯಲ್ಸ್ ಕ್ಯಾರಿಡ್ ಡೌನ್ ಅಂತ ತಗೋತೀವಿ. ಸೊ ಅದು ಲಾಸ್ಟ್ ಡೇಟ್ 31 ಡಿಸೆಂಬರ್ ಆಗಿರೋದ್ರಿಂದ ಬೈ ಮೆಟೀರಿಯಲ್ಸ್ ಕ್ಯಾರಿ ಡೌನ್ 5000 ಅಂತ ತಗೋತೀವಿ. ಈ ಲಾಸ್ಟ್ 2 ಐಟಮ್ಸ್ ಏನಿದೆ ವರ್ಕ್ ಸರ್ಟಿಫೈಡ್, ವರ್ಕ್ ಅನ್ಸರ್ಟಿಫೈಡ್ ಇವೆರಡೂನು ನಾವು ಒಂದೇ ಹೆಡ್ಡಿಂಗಲ್ಲಿ ಕನ್ಸಿಡರ್ ಮಾಡಬೇಕು. ಸೊ ಇಲ್ಲಿ ವರ್ಕ್ ಸರ್ಟಿಫೈಡ್ 13,50,000 ಪ್ಲಸ್ ವರ್ಕ್ ಅನ್ಸರ್ಟಿಫೈಡ್ 15,000 ಎರಡನ್ನೂ ಆ್ಯಡ್ ಮಾಡಿ ಔಟರ್ ಕಾಲಮಿಗೆ ತಗೋತೀವಿ. ನೆಕ್ಸ್ಟು ಪ್ಲ್ಯಾಂಟ್ನ ನೆಕ್ಸ್ಟ್ ಇಯರ್ಗೂ ಕಂಟಿನ್ಯೂ ಮಾಡಬೇಕು ನಾವು. ಸೊ ಅದಕ್ಕೆ ಬೈ ಪ್ಲ್ಯಾಂಟ್ ಕ್ಯಾರಿ ಡೌನ್ ಅಲ್ಲಿ ಪ್ರೊಫಾರ್ಮಾದಲ್ಲಿ ನಾನು ತೋರಿಸಿದೆ ಪ್ಲ್ಯಾಂಟ್ ಟೂಲ್ಸ್ ಆ್ಯಂಡ್ ಮಿಷನರೀಸ್ ಟು ಬಿ ಕ್ಯಾರಿಡ್ ಡೌನ್. ಅದನ್ನು ಕ್ರೆಡಿಟ್ ಸೈಡಲ್ಲಿ ನಾವು ಏನೇ ಎಂಡಿಂಗ್ ಇರುತ್ತೆ, ಇವಾಗ ಡೈರೆಕ್ಟ್ ವೇಜಸ್ನೆಲ್ಲ ನಾವು ನೆಕ್ಸ್ಟ್ ಇಯರ್ ಕ್ಯಾರಿ ಔಟ್ ಮಾಡೋಕ್ಕಾಗಲ್ಲ. ಯಾವುದನ್ನು ನಾವು ಕ್ಯಾರಿ ಔಟ್ ಮಾಡಬೇಕು ಅದನ್ನು ನೆಕ್ಸ್ಟ್ ಇಯರ್ಗೆ ಕ್ಯಾರಿ ಡೌನ್ ಮಾಡಬೇಕು. ಮೆಟೀರಿಯಲ್ಸ್ನ ನೆಕ್ಸ್ಟ್ ಇಯರ್ ಕ್ಯಾರಿ ಡೌನ್ ಮಾಡ್ಬೋದು. ಸೊ ನೆಕ್ಸ್ಟ್ ಇಯರ್ ಕ್ಯಾರಿ ಡೌನ್ ಮಾಡಿದ್ದೀವಿ. ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಕ್ಯಾರಿಯೇಜ್ ಇದನ್ನೆಲ್ಲ ನಾವು ನೆಕ್ಸ್ಟ್ ಇಯರ್ ಕ್ಯಾರಿ ಮಾಡೋಕ್ಕಾಗಲ್ಲ. ಸೊ ಇದನ್ನು ಯಾವುದನ್ನು ನಾವು ತಗೊಳ್ಳಲ್ಲ. ಪ್ಲ್ಯಾಂಟ್ನ ನೆಕ್ಸ್ಟ್ ಇಯರ್ಗೆ ನಾವು ಕ್ಯಾರಿ ಔಟ್ ಮಾಡ್ಬೋದು, ಅಂದರೆ ನೆಕ್ಸ್ಟ್ ಇಯರ್ಗೂ ನಾವು ಕಾಂಟ್ರಾಕ್ಟಲ್ಲಿ ಯೂಸ್ ಮಾಡ್ಕೋಬೋದು. ಅದಕ್ಕೆ ಬೈ ಪ್ಲ್ಯಾಂಟ್ ಕ್ಯಾರಿ ಡೌನ್. ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ 1,50,000. ಅಲ್ಲಿ ಡಿಪ್ರಿಸಿಯೇಷನ್ 20% ಅಂತ ಮೆನ್ಷನ್ ಆಗಿರೋದ್ರಿಂದ ಕ್ವೆಶ್ಚನಲ್ಲಿ 20% ಮಾಡ್ತೀವಿ. ಲೆಸ್ ಮಾಡಿ ಔಟರ್ ಕಾಲಮಿಗೆ ತಗೋತೀರಾ. ಸೊ ಕಾಂಟ್ರಾಕ್ಟ್ ಅಕೌಂಟಲ್ಲಿ ನೀವು ಪ್ರತಿ ಎಲ್ಲ ಅಕೌಂಟ್ಸಲ್ಲೂ ಮಾಡೋ ಥರ ಬ್ಯಾಲೆನ್ಸಿಂಗ್ ಅಮೌಂಟ್ನ ನೀವು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಹಾಕಂಗಿಲ್ಲ. ಇದಕ್ಕೆ ಡಿಫ್ರೆಂಟ್ ಅಡ್ಜಸ್ಟ್ಮೆಂಟ್ ಇದೆ. ಎಲ್ಲ ಸ್ಟೂಡೆಂಟ್ಸು ಸಹ ಮಿಸ್ಟೇಕ್ ಮಾಡೋದು ಇಲ್ಲೇ. ಸೊ ಇಲ್ಲಿ ನೀವು ಫುಲ್ ಕೇರ್ಫುಲ್ ಆಗಿರಬೇಕು ಕಾಂಟ್ರಾಕ್ಟ್ ಅಕೌಂಟ್ ಮಾಡಬೇಕಾದ್ರೆ. ಇಲ್ಲಿ ಡಿಫ್ರೆಂಟ್ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ ಮತ್ತು ಡಿಫ್ರೆಂಟ್ ಟ್ರೀಟ್ಮೆಂಟ್ಸ್ ಬರುತ್ತೆ. ಇದಕ್ಕೆ ಅಂತ ಸೊ ಇಲ್ಲಿ ನೀವು ತುಂಬ ಕೇರ್ಫುಲ್ ಆಗಿರಬೇಕು. ಅದನ್ನು ಹೇಗೆ ಟ್ರೀಟ್ ಮಾಡೋದು ಅಂತ ನಾನು ಇಲ್ಲೊಂದು ಅಕೌಂಟ್ ಬರೆದಿದ್ದೀನಿ. ಸೊ ಈ ಡಯಾಗ್ರಾಮ್ ನಿಮ್ಗೆ ಅರ್ಥ ಆದರೆ ನೀವು ಕಾಂಟ್ರಾಕ್ಟ್ ಅಕೌಂಟ್ನ ಪ್ರಿಪೇರ್ ಮಾಡ್ಬೋದು. ಈ ಟ್ರೀಟ್ಮೆಂಟ್ನ ನೀವು ಕೇರ್ಫುಲ್ಲಾಗಿ ತಿಳ್ಕೊಂಡಿರಬೇಕು. ಏನು ಅಂತಂದರೆ ಕಾಂಟ್ರಾಕ್ಟಲ್ಲಿ ಫುಲ್ ಕಂಪ್ಲೀಟೆಡ್ ಕಾಂಟ್ರಾಕ್ಟ್ಸು ಇರುತ್ತೆ, ಇನ್ಕಂಪ್ಲೀಟೆಡ್ ಕಾಂಟ್ರಾಕ್ಟ್ಸು ಇರುತ್ತೆ. ಕಂಪ್ಲೀಟೆಡ್ ಕಾಂಟ್ರಾಕ್ಟ್ಸ್ ಅಂತಂದರೆ ವಿತೌಟ್ ಎನಿ ಥಾಟ್ ನೀವು ಡೈರೆಕ್ಟಾಗಿ ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ನೀವು ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡ್ಬೋದು. ಆದರೆ ಸಪೋಸ್ ಏನಾದರೂ ಇನ್ಕಂಪ್ಲೀಟೆಡ್ ಕಾಂಟ್ರಾಕ್ಟ್ಸ್ ಏನಾದರೂ ಬಂದರೆ ಅದರಲ್ಲಿ ಮತ್ತೆ 3 ಟೈಪ್ಸ್ ಬರುತ್ತೆ. ಏನು ಅಂತಂದರೆ ಲೆಸ್ ದ್ಯಾನ್ 1/3 ಏನಾದರೂ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿದ್ದರೆ, ಅಥವಾ ಮೋರ್ ದ್ಯಾನ್ 1/3 ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿದ್ದರೆ, ಅಥವಾ ಕಾಂಟ್ರಾಕ್ಟ್ ಏನಾದರೂ ತುಂಬ ಹತ್ತಿರ ಇದೆ ಕಂಪ್ಲೀಷನ್ಗೆ ಅಂತ ಅಂದರೆ. ಸೊ ಇವಾಗ ಸಪೋಸ್ ಏನಾದರೂ 1/3ಗಿಂತ ಕಮ್ಮಿ ಇದ್ದರೆ ಫುಲ್ ಹೋಲ್ ಅಮೌಂಟ್ನ ನೀವು ವರ್ಕ್ ಇನ್ ಪ್ರೋಗ್ರೆಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸಪೋಸ್ ಏನಾದರೂ ವರ್ಕ್ ಅಲ್ಲಿ ಕಾಂಟ್ರಾಕ್ಟಲ್ಲಿ ಮೋರ್ ದ್ಯಾನ್ 1/3 ಏನಾದರೂ ವರ್ಕ್ ಕಂಪ್ಲೀಟ್ ಆಗಿದ್ದರೆ ಅಲ್ಲಿ ನೀವು 2 ಟೈಪ್ ಬರುತ್ತೆ. ಒಂದು ಸ್ವಲ್ಪ ಅಮೌಂಟ್ನ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ, ಇನ್ನೊಂದು ಮಿಕ್ಕಿದ ಬ್ಯಾಲೆನ್ಸ್ ಅಮೌಂಟ್ನ ನೀವು ವರ್ಕ್ ಇನ್ ಪ್ರೋಗ್ರೆಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ನಿಯರರ್ ಟು ದ ಕಾಂಟ್ರಾಕ್ಟಲ್ಲೂ ಅಷ್ಟೇ, ಸ್ವಲ್ಪ ಅಮೌಂಟ್ನ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ, ಇನ್ನೂ ಸ್ವಲ್ಪ ಅಮೌಂಟ್ನ ನೀವು ವರ್ಕ್ ಇನ್ ಪ್ರೋಗ್ರೆಸ್ ಅಕೌಂಟ್ಗೆ. ಸೊ ಇಲ್ಲಿ ಹೇಗೆ ಡಿವೈಡ್ ಮಾಡೋದು ಅಮೌಂಟ್ನ ಅನ್ನೋದಕ್ಕೆ ಇಲ್ಲೊಂದು ಫಾರ್ಮುಲಾ ಇದೆ. ಏನು ಅಂತಂದರೆ ಮೋರ್ ದ್ಯಾನ್ 1/3 ಏನಾದರೂ ಕಾಂಟ್ರಾಕ್ಟಲ್ಲಿ ವರ್ಕ್ ಕಂಪ್ಲೀಟ್ ಆಗಿದ್ದರೆ, ವರ್ಕ್ ಸರ್ಟಿಫೈಡ್ ಏನಾದರೂ ಮೋರ್ ದ್ಯಾನ್ 1/3 ಇದ್ದರೆ ಅದನ್ನು ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಎಷ್ಟು ಟ್ರಾನ್ಸ್ಫರ್ ಮಾಡಬೇಕಂತಂದರೆ ನೋಷ್ನಲ್ ಪ್ರಾಫಿಟ್ ಅಂತಂದರೆ ಇವಾಗ ಅಲ್ಲಿ ನೀವು ಬ್ಯಾಲೆನ್ಸ್ ಮಾಡಿದಾಗ ಡೆಬಿಟ್ ಮತ್ತು ಕ್ರೆಡಿಟ್ ನೀವು ಬ್ಯಾಲೆನ್ಸ್ ಮಾಡಿದಾಗ ಏನು ಅಮೌಂಟ್ ಬರುತ್ತಲ್ಲ ಅದನ್ನು ನಾವು ನೋಷ್ನಲ್ ಪ್ರಾಫಿಟ್ ಅಂತ ಕರಿತೀವಿ. ಇಟ್ ಈಸ್ ನಥಿಂಗ್ ಬಟ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಡೆಬಿಟ್ ಆ್ಯಂಡ್ ಕ್ರೆಡಿಟ್, ಅದು ನೋಷ್ನಲ್ ಪ್ರಾಫಿಟ್ ಅಂತ ಕರಿತೀವಿ. ಮಲ್ಟಿಪ್ಲೈಡ್ ಬೈ ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್ ಮಲ್ಟಿಪ್ಲೈಡ್ ಬೈ 2/3. ಸೊ ಇದಕ್ಕೆ ಫಾರ್ಮುಲಾ 1/3 ಏನಾದರೂ ಜಾಸ್ತಿ ಆಗಿದ್ರೆ, ಸಪೋಸ್ ಏನಾದರೂ ನಿಯರಿಂಗ್ ಟು ದ ಕಂಪ್ಲೀಷನ್ ಆಗಿದ್ದರೆ ಕಾಂಟ್ರಾಕ್ಟು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಸ್ ಈಕ್ವಲ್ ಟು ಎಸ್ಟಿಮೇಟೆಡ್ ಪ್ರಾಫಿಟ್ ಮಲ್ಟಿಪ್ಲೈಡ್ ಬೈ ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಮಲ್ಟಿಪ್ಲೈಡ್ ಬೈ 2/3. ಇದು ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದು ಮೋರ್ ದ್ಯಾನ್ 1/3 ಇದ್ದರೆ, ಇದು ನಿಯರಿಂಗ್ ಟು ದ ಕಂಪ್ಲೀಷನ್ ಇದೆ. ಸೊ ಇದರಲ್ಲಿ ನಿಮ್ಗೆ ಏನು ಆನ್ಸರ್ ಬರುತ್ತೆ ಅದ್ರ ಮಿಕ್ಕಿರೋ ಬ್ಯಾಲೆನ್ಸ್ನ ನಾವು ಬ್ಯಾಲೆನ್ಸ್ ಇಸ್ ಟ್ರಾನ್ಸ್ಫರ್ ಟು ದ ವರ್ಕ್ ಇನ್ ಪ್ರೋಗ್ರೆಸ್ ಅಕೌಂಟ್. ಸಪೋಸ್ ಏನಾದರೂ ಇವಾಗ 5 lakh ಇರುತ್ತೆ ನಿಮಗೆ ನೋಷನಲ್ ಪ್ರಾಫಿಟ್, ಎರಡೂ ನೀವು ಡೆಬಿಟ್ ಮತ್ತು ಕ್ರೆಡಿಟ್ ಬ್ಯಾಲೆನ್ಸ್ ಮಾಡಿದಾಗ. ಸೊ ಇದನ್ನು ನೀವು ಆ ಕಾಂಟ್ರಾಕ್ಟಲ್ಲಿ ಮೋರ್ ದ್ಯಾನ್ 1/3 ವರ್ಕು ಕಂಪ್ಲೀಟ್ ಆಗಿರುತ್ತೆ. ಆವಾಗ ನೀವು ಏನು ಮಾಡಬೇಕು, ಇದರಲ್ಲಿ ನೀವು ಫಾರ್ಮುಲಾ ಇದನ್ನೆಲ್ಲ ಅಪ್ಲೈ ಮಾಡ್ತೀರಾ. ಆವಾಗ ನಿಮಗೆ ಆನ್ಸರ್ ಎಷ್ಟೋ ಒಂದು 3 lakh ಹಂಗೆ ಬರುತ್ತೆ ಅಂತ ಇಟ್ಕೊಳ್ಳಿ. ಸೊ 5 lakhಲ್ಲಿ 3 lakhನ ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಸೊ 5 lakhಲ್ಲಿ 3 lakhನ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ನೀವು ಟ್ರಾನ್ಸ್ಫರ್ ಮಾಡಿದ್ರೆ ಇನ್ನು ಮಿಕ್ಕಿರೋದು ನಿಮ್ಗೆ ಎಷ್ಟು ಬರುತ್ತೆ, ಮಿಕ್ಕಿರೋದು ಇನ್ನು 2 lakh. ಸೊ ಇದನ್ನು ನೀವು ವರ್ಕ್ ಸರ್ಟಿಫೈಡ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಈ 5 lakh ಬಂದು ನೋಷನಲ್ ಪ್ರಾಫಿಟ್ ಅಂತ ಕನ್ಸಿಡರ್ ಆಗುತ್ತೆ, ಕ್ಯಾರಿ ಡೌನ್ ಅಂತ ಕನ್ಸಿಡರ್ ಆಗುತ್ತೆ. ಈ 3 lakh ನೀವು ಫಾರ್ಮುಲಾ ಅಪ್ಲೈ ಮಾಡಿದಾಗ ಬಂದಿರೋ ಆನ್ಸರ್ ಆಗಿರೋದ್ರಿಂದ ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಹೋಗುತ್ತೆ. ಇನ್ನು ಮಿಕ್ಕಿರೋ ಬ್ಯಾಲೆನ್ಸ್ ಏನು ಮಿಕ್ಕಿರುತ್ತೆ ಇದನ್ನು ನೀವು ವರ್ಕ್ ಇನ್ ಪ್ರೋಗ್ರೆಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಸೊ ಇಷ್ಟನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ನೀವು ಕಾಂಟ್ರಾಕ್ಟ್ ಅಕೌಂಟ್ ಪ್ರಿಪೇರ್ ಮಾಡ್ಬೋದು. ಸೊ ಇಲ್ಲಿ ಏನಾಗಿದೆ ಅಂತಂದರೆ, ಇಲ್ಲಿ ನಾವು ಡಿಫ್ರೆನ್ಸ್ ಮಾಡಿದಾಗ ನಮಗೆ 1,55,000 ಬರುತ್ತೆ. ಅದನ್ನು ನೋಷನಲ್ ಪ್ರಾಫಿಟ್ಗೆ ಟ್ರಾನ್ಸ್ಫರ್ ಮಾಡಬೇಕು ಫಸ್ಟು. ಆಮೇಲೆ ಇಲ್ಲಿ ಇನ್ನು ವರ್ಕು 1/3ಗಿಂತ ಕಂಪ್ಲೀಟ್ ಆಗಿರೋದು ಕಮ್ಮಿ.
ಇದನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ, ಸೊ ಈ ಕ್ವೆಶ್ಚನಲ್ಲಿ ಕೊಟ್ಟಿರೋದು ಎಷ್ಟು, ವರ್ಕ್ ಸರ್ಟಿಫೈಡ್ ಇಸ್ ಈಕ್ವಲ್ ಟು 13,50,000. ಸೊ ಇವಾಗ ನಿಮಗೆ ಇಲ್ಲಿ ಇನ್ನೊಂದು ಡೌಟ್ ಸ್ಟಾರ್ಟ್ ಆಗುತ್ತೆ. ಈ 13,50,000 1/3ಗಿಂತ ಮೋರ್ ದ್ಯಾನ್ ಇದೆಯಾ ಅಥವಾ ಕಮ್ಮಿ ಇದೆಯಾ? ಹೌ ಟು ಫೈಂಡ್ ಔಟ್ ವೆದರ್ ದ ಕಾಂಟ್ರಾಕ್ಟ್ ಪ್ರೈಸ್ ಆರ್ ದ ವರ್ಕ್ ಸರ್ಟಿಫೈಡ್ ವೆದರ್ ದೇ ಹ್ಯಾವ್ ಗಿವನ್ ಇಸ್ ಮೋರ್ ದ್ಯಾನ್ 1/3 ಆರ್ ಲೆಸ್ ದ್ಯಾನ್ 1/3 ಅಂತ. ಸೊ ಅದನ್ನು ಹೇಗೆ ಕಂಡುಹಿಡಿಯೋದು ಅಂತಂದರೆ, ಇವಾಗ 13,50,000 ಅಂತ ನಮಗೆ ಕ್ವೆಶ್ಚನಲ್ಲಿ ಕೊಟ್ಟಿರೋದು 2007ಗೆ. ಸೊ ಆದರೆ ಇಲ್ಲಿ ಕಾಂಟ್ರಾಕ್ಟ್ ಪ್ರೈಸ್ ಟೋಟಲ್ ಅಮೌಂಟ್ ಅವ್ರು ಕೊಟ್ಟಿರೋದೆಷ್ಟು, 60 lakh. ಸೊ ನೀವು ಅದಕ್ಕೆ ಇಲ್ಲಿ ಸಪ್ರೇಟ್ ನೋಟ್, ವರ್ಕಿಂಗ್ ನೋಟ್ ಪ್ರಿಪೇರ್ ಮಾಡ್ಕೋಬೋದು ಬೇಕಂತಂದರೆ. ಇಲ್ಲಾಂದರೆ ಏನು ಬೇಡ, ಹಾಗೆ ಡೈರೆಕ್ಟಾಗಿ ಅರ್ಥ ಆಗುತ್ತೆ ಅಂತಂದರೆ ನೋ ಪ್ರಾಬ್ಲಮ್. ಸೊ 60 lakh ಮಲ್ಟಿಪ್ಲೈಡ್ ಬೈ 1/3 ಅಂತ ನೀವು ಇಲ್ಲಿ ಸೈಡಲ್ಲಿ ವರ್ಕಿಂಗ್ ನೋಟ್ ಮಾಡ್ಕೋಬೇಕು. ಈ ಥರ ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತೆ, 20 lakh ಅಂತಂದರೆ ನಮಗೆ 1/3 ಅಷ್ಟು ವರ್ಕ್ ಕಂಪ್ಲೀಟ್ ಆಗಿದೆ ಬೇಕಂತಂದರೆ 20 lakh ಬಂದಿರಬೇಕು. ಆದರೆ ಇಲ್ಲಿ 2007ಅಲ್ಲಿ ವರ್ಕ್ ಸರ್ಟಿಫೈಡ್ ಆಗಿರೋದೆಷ್ಟು, ಜಸ್ಟ್ 13,50,000 ಅಂತಂದರೆ 1/3ಗಿಂತ ಕಮ್ಮಿ ವರ್ಕ್ ಆಗಿದೆ ಅಂತ ಅರ್ಥ. ಸೊ 1/3ಗಿಂತ ಕಮ್ಮಿ ವರ್ಕ್ ಆಗಿದೆ ಅಂತಂದರೆ ಅದನ್ನು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು, ವರ್ಕ್ ಇನ್ ಪ್ರೋಗ್ರೆಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಆದ್ದರಿಂದ ನಾವು ಏನು ಆನ್ಸರ್ ನೋಷನಲ್ ಪ್ರಾಫಿಟ್ ಎಷ್ಟು ಬಂದಿರುತ್ತೆ ಅಷ್ಟು ಅಮೌಂಟ್ನ ನಾವು ವರ್ಕ್ ಇನ್ ಪ್ರೋಗ್ರೆಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀವಿ. ಇಲ್ಲಿ ಕ್ಯಾರಿ ಡೌನ್ ಆಗಿರೋದನ್ನ ಫಸ್ಟು ಬ್ರಾಡ್ ಡೌನ್ ಮಾಡ್ಕೋಬೇಕು ನೋಷನಲ್ ಪ್ರಾಫಿಟ್ ಅಂತ ಹೇಳಿ. ಇಲ್ಲಿ ಯಾವುದು ಟ್ರಾನ್ಸ್ಫರ್ ಮಾಡ್ತಿದ್ದೀರಾ ಅಂತ ನೀವು ಸಪ್ರೇಟಾಗೆ ತೋರಿಸ್ಬೇಕು. ಅದೇ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಸ್ಪೆಷಲ್ ಟ್ರೀಟ್ಮೆಂಟ್ ನಾವು ಮಾಡಬೇಕಾಗಿರೋದು ಇಲ್ಲಿ. ಸೊ ಇಷ್ಟು 2007ಗೆ ಆಯಿತು. ಸೊ ನೆಕ್ಸ್ಟ್ ಬಂದು 2008ಗೆ. ಸೊ 2008ಅಲ್ಲಿ ಏನೇನು ಅಮೌಂಟ್ಸ್ ಇದೆ, ಮೆಟೀರಿಯಲ್ಸ್, ಡೈರೆಕ್ಟ್ ವೇಜಸ್, ಇದನ್ನೆಲ್ಲ ಎಂಟ್ರಿ ಮಾಡ್ಕೊಳ್ಳೋಣ ಇವಾಗ. ಸೊ ಮೆಟೀರಿಯಲ್ಸ್, ಆಮೇಲೆ ಏನೇನು 2007ಅಲ್ಲಿ ನಾವು ಕ್ಯಾರಿ ಡೌನ್ ಮಾಡಿರ್ತೀವಿ ಅದನ್ನು ನಾವು ಮರೀದೆ ಅದನ್ನು 2008ಗೆ ಬ್ರಾಡ್ ಡೌನ್ ಮಾಡಬೇಕು. ಸೊ ಮೆಟೀರಿಯಲ್ಸ್, ವರ್ಕ್ ಇನ್ ಪ್ರೋಗ್ರೆಸ್, ಪ್ಲ್ಯಾಂಟ್, ಇದಿಷ್ಟನ್ನು ಫಸ್ಟು ಬ್ರಾಡ್ ಡೌನ್ ಮಾಡ್ಕೋಬೇಕು. ಮೆಟೀರಿಯಲ್ಸ್, ವರ್ಕ್ ಇನ್ ಪ್ರೋಗ್ರೆಸ್, ಪ್ಲ್ಯಾನ್. ಆಮೇಲೆ ಆ ವರ್ಷಕ್ಕೆ 2008ಗೆ ಏನೇನು ಇರುತ್ತೆ ಅದು ರಿಯಲ್ ಆಗಿ ಸ್ಟಾರ್ಟ್ ಆಗೋದು ಇಲ್ಲಿಂದ. ಇಷ್ಟು ಬ್ರಾಡ್ ಡೌನ್ ಮಾಡ್ತೀವಿ. ಇಲ್ಲಿಂದ ಮೆಟೀರಿಯಲ್ಸ್, ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆ ವರ್ಷಕ್ಕೆ ಏನಿರುತ್ತೆ ಆ ಇಯರ್ಗೆ ಅದನ್ನು ಇಲ್ಲಿಂದ ಎಂಟರ್ ಮಾಡ್ತೀವಿ. ಸೊ ಲೆಫ್ಟ್ ಸೈಡು ಅಷ್ಟೇ ಈ ಕಡೆ ಏನೇನು ಕ್ಯಾರಿ ಡೌನ್ ಇರುತ್ತೆ, ಇಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಕ್ಯಾರಿ ಡೌನ್ ಮಾಡಿದ್ದೀವಲ್ವ ಅದನ್ನು 2008ಗೆ ಇಲ್ಲಿ ಬ್ರಾಡ್ ಡೌನ್ ಮಾಡ್ತೀವಿ. ಸೊ ವರ್ಕ್ ಇನ್ ಪ್ರೋಗ್ರೆಸ್ ಬ್ರಾಡ್ ಡೌನ್ ಮಾಡಾದ್ಮೇಲೆ ಮೆಟೀರಿಯಲ್ಸ್ ಕ್ಯಾರಿ, ಇಲ್ಲಿ ನೆಕ್ಸ್ಟ್ ಏನು 2009ಗೆ ಏನು ಕ್ಯಾರಿ ಡೌನ್ ಮಾಡಬೇಕು ಅದನ್ನು ಈ ಕಡೆ ತೋರಿಸ್ತೀವಿ. ಮೆಟೀರಿಯಲ್ಸ್ ಕ್ಯಾರಿ ಡೌನ್ ಇದನ್ನು ಅವರೇ ಕ್ವೆಶ್ಚನಲ್ಲಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಅಟ್ ಡಿಸೆಂಬರ್ 8,000 ಅಂತ. ಅದು ನೆಕ್ಸ್ಟ್ ಇಯರ್ ಆಗಿರೋದ್ರಿಂದ ನೆಕ್ಸ್ಟ್ ವರ್ಕ್ ಇನ್ ಪ್ರೋಗ್ರೆಸ್ ಕ್ಯಾರಿ ಡೌನ್, ವರ್ಕ್ ಸರ್ಟಿಫೈಡ್, ವರ್ಕ್ ಅನ್ಸರ್ಟಿಫೈಡ್ ಟೋಟಲ್ ಮಾಡಿ ಔಟರ್ ಕಾಲಮಿಗೆ ತಗೋತೀವಿ. ಆಮೇಲೆ ಇಲ್ಲಿ ಪ್ಲ್ಯಾಂಟ್ ಕ್ಯಾರಿ ಡೌನ್ ಮಾಡ್ತೀವಿ. ಇಲ್ಲಿ ಅವರು ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಅಂತ ಕ್ವೆಶ್ಚನಲ್ಲಿ ಕೇಳಿರೋದ್ರಿಂದ ನಾವು ಪ್ರತಿ ವರ್ಷಕ್ಕೂ ಡಿಫ್ರೆಂಟ್ ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ 1,50,000 ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ವಿ. ಇಲ್ಲಿ ನಾವು ಡಿಪ್ರಿಸಿಯೇಷನ್ ಮೈನಸ್ ಮಾಡಿ ಎಷ್ಟು ಬ್ರಾಡ್ ಡೌನ್ ಮಾಡಿರ್ತೀವಿ ಡೆಬಿಟ್ ಸೈಡು, ಈ ಅಮೌಂಟ್ ಮೇಲೆ ನಾವು ಇಲ್ಲಿ ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 1,20,000 ಮಲ್ಟಿಪ್ಲೈಡ್ ಬೈ 20%, ಇದ್ರ ಮೇಲೆ ನಾವು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ತೀವಿ. ಸಪೋಸ್ ಅವ್ರೇನಾದರೂ ಕ್ವೆಶ್ಚನಲ್ಲಿ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಅಂತ ಕೊಟ್ಟಿಲ್ಲದೆ ಸ್ಟ್ರೇಟ್ ಲೈನ್ ಮೆಥಡ್ ಅಂತ ಕೊಟ್ಟಿದ್ದಿದ್ರೆ ನಾವು ಈ 2007ಅಲ್ಲಿ ನಾವು ಏನು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ತಿದ್ವೋ ಅದನ್ನೇ ಪ್ರತಿ ವರ್ಷವೂ ಮೈನಸ್ ಮಾಡ್ಕೊಂಡು ಹೋಗ್ತಿದ್ವಿ. ಅವರು ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಅಂತ ಕೇಳಿದ್ರಿಂದ ಎವ್ರಿ ಇಯರ್ ನಾವು ಡಿಫ್ರೆಂಟ್ ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಡಿಪ್ರಿಸಿಯೇಷನ್ ಯಾವುದನ್ನ ನಾವು ಬ್ರಾಡ್ ಡೌನ್ ಮಾಡಿರ್ತೀವಿ ಅದ್ರ ಮೇಲೆ ನಾವು ಇಲ್ಲಿ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಡಿಫ್ರೆನ್ಸಸ್ ಏನು ಬರುತ್ತೆ, ಬ್ಯಾಲೆನ್ಸಿಂಗ್ ಫಿಗರ್ ಏನು ಬರುತ್ತೆ ಅದನ್ನು ಫಸ್ಟ್ ನಾವಿಲ್ಲಿ ಟು ನೋಷನಲ್ ಪ್ರಾಫಿಟ್ ಕ್ಯಾರಿ ಡೌನ್ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹಾಕಿ ಡಿಫ್ರೆನ್ಸಸ್ನ ಫಸ್ಟ್ ಎಂಟರ್ ಮಾಡ್ಕೋತೀವಿ. ಅದಾದಮೇಲೆ ನಾವಿಲ್ಲಿ ಕ್ವೆಶ್ಚನ್ ನೋಡಬೇಕು. ಇಲ್ಲಿ ವರ್ಕ್ ಸರ್ಟಿಫೈಡ್ ಎಷ್ಟು ಅಮೌಂಟ್ ಆಗಿದೆ, 45 lakh ಆಗಿದೆ. ಸೊ ಈ 45 lakh ನಮಗೆ 1/3ಗಿಂತ ಜಾಸ್ತಿ ಇದೆಯಾ ಅಥವಾ ಲೆಸ್ ದ್ಯಾನ್ 1/3 ಇದೆಯಾ ಅಂತ ನೋಡ್ಕೊಬೇಕು. ಸೊ ನಾನು ಆವಾಗಲೇ ಇಲ್ಲಿ ತೋರಿಸಿದೆ ನಾನು ನಿಮಗೆ 60 lakh ಮಲ್ಟಿಪ್ಲೈಡ್ ಬೈ 1/3 ಮಾಡಿದಾಗ ನಮಗೆ 20 lakh ಬಂದಿತ್ತು. ಸೊ ನಮಗೆ ಇವಾಗ 2008ಅಲ್ಲಿ ನಮಗೆ ಕೊಟ್ಟಿರೋ ಅಮೌಂಟ್ ಎಷ್ಟು, ವರ್ಕ್ ಸರ್ಟಿಫೈಡು 45 lakh ಅಂತಂದರೆ 45 lakh 20 lakhಗಿಂತ ಜಾಸ್ತಿ ಇದೆ ಅಂತಂದರೆ ಏನು ಅರ್ಥ ಆಗುತ್ತೆ ನಮಗೆ ಅಂತಂದರೆ ವರ್ಕ್ ಸರ್ಟಿಫೈಡ್ ಏನಾಗಿದೆ ಇಲ್ಲಿ 1/3ಗಿಂತ ಜಾಸ್ತಿ ಇದೆ. ಸೊ 45 lakh 1/3ಗಿಂತ ಜಾಸ್ತಿ ಆಗಿರೋದ್ರಿಂದ 2008 ಮೋರ್ ದ್ಯಾನ್ 1/3 ಕ್ಯಾಟಗರಿಗೆ ಬರುತ್ತೆ ಅಂತಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಆಮೇಲೆ ನಾವು ವರ್ಕ್ ಇನ್ ಪ್ರೋಗ್ರೆಸ್ ಎರಡು ಅಕೌಂಟ್ಗೂ ಎಂಟರ್ ಮಾಡಬೇಕು. ಸೊ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ನಾವು ಎಷ್ಟು ಟ್ರಾನ್ಸ್ಫರ್ ಮಾಡಬೇಕು ಅದಕ್ಕೆ ಫಾರ್ಮುಲಾ ಅಪ್ಲೈ ಮಾಡಬೇಕು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಸ್ ಈಕ್ವಲ್ ಟು ನೋಷನಲ್ ಪ್ರಾಫಿಟ್. ಸೊ ನೋಷನಲ್ ಪ್ರಾಫಿಟ್ ಮಲ್ಟಿಪ್ಲೈಡ್ ಬೈ ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್ ಮಲ್ಟಿಪ್ಲೈಡ್ ಬೈ 2/3. ಸೊ ನೋಷನಲ್ ಪ್ರಾಫಿಟ್ ನಮಗೆ ಎಷ್ಟು ಬಂದಿದೆ, 12,21,000 ಬಂದಿದೆ. ನೆಕ್ಸ್ಟು ಕ್ಯಾಶ್ ರಿಸೀವ್ಡ್ ಬಂದು 36 lakh. ಈ 36 lakh ಕ್ಯಾಶ್ ರಿಸೀವ್ಡ್ ಹೇಗೆ ಗೊತ್ತಾಯಿತು ನಮಗೆ,
ಅಂತಂದರೆ ಇಲ್ಲಿ ನಮಗೆ ಕ್ವೆಶ್ಚನಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. 80% ಆಫ್ ವರ್ಕ್ ಸರ್ಟಿಫೈಡ್ ವಾಸ್ ರಿಸೀವ್ಡ್ ಇನ್ ಕ್ಯಾಶ್. ಸೊ ವರ್ಕ್ ಸರ್ಟಿಫೈಡ್ ಎಷ್ಟಾಗಿರುತ್ತೆ ಅದ್ರದ್ದು 80% ನಾವು ಕ್ಯಾಶ್ ರಿಸೀವ್ ಮಾಡಿದ್ದೀವಿ ಅಂತ. ಸೊ 45 ಲ್ಯಾಕ್ ಮಲ್ಟಿಪ್ಲೈಡ್ ಬೈ 80% ಅಂತ ಮಾಡಿದ್ರೆ ನಿಮಗೆ 36 ಲ್ಯಾಕ್ ಸಿಗುತ್ತೆ. ಇದು ಏನು ಕ್ಯಾಶ್ ರಿಸೀವ್ಡ್. ಈ ಅಡ್ಜಸ್ಟ್ಮೆಂಟ್ನ ಅದಕ್ಕೆ ಕೊಟ್ಟಿರೋದು. 80% ಆಫ್ ವರ್ಕ್ ಸರ್ಟಿಫೈಡ್, ಅದರಲ್ಲಿ ನಾವು 80% ನಾವು ಕ್ಯಾಶ್ನ ರಿಸೀವ್ ಮಾಡಿದ್ದೀವಿ ಅಂತ. ಸೊ ಅದನ್ನು ನಾವಿಲ್ಲಿ 36 ಲ್ಯಾಕ್ ಅಂತ ಎಂಟರ್ ಮಾಡ್ತೀವಿ. 80% ಮಾಡಾದ್ಮೇಲೆ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್ ಮಲ್ಟಿಪ್ಲೈಡ್ ಬೈ 2/3. ಸೊ ನೀವು ಇಲ್ಲಿ ಬೇಕಾದರೆ ಫಾರ್ಮುಲಾ ಬರ್ಕೋಬೋದು ಇಲ್ಲೇ ಕ್ವೆಶ್ಚನಲ್ಲಿ, ಇಲ್ಲೇ ಮೇಲ್ಗಡೆ ನಿಮ್ಗೆ ಕಂಫರ್ಟಬಲ್ ಅನಿಸಿದ್ರೆ. ಸೊ ನೋಷನಲ್ ಪ್ರಾಫಿಟ್ ಇದು ಮಲ್ಟಿಪ್ಲೈಡ್ ಬೈ ಕ್ಯಾಶ್ ರಿಸೀವ್ಡ್, ಇದು 36 ಲ್ಯಾಕ್. 80% ನಾವು ಏನು ಮಾಡಿದ್ವಿ ಅದು ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. ಅವರೇ ಕ್ವೆಶ್ಚನ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ 45 ಲ್ಯಾಕ್ ಅಂತ, ಅದು ಇದು ಕ್ವೆಶ್ಚನಲ್ಲಿ ಕೊಟ್ಟಿರೋದು. ಇದು ಮಲ್ಟಿಪ್ಲೈಡ್ ಬೈ 2/3. ಇದು ಮಾಡಿದ್ರೆ ನಿಮಗೆ 6,51,200 ಸಿಗುತ್ತೆ. ಅದನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಇನ್ನು ಮಿಕ್ಕಿರೋದು ನೋಷನಲ್ ಪ್ರಾಫಿಟ್ಟಿಂದ ನಾವು ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಮೈನಸ್ ಮಾಡಿದ್ರೆ ನಮಗೆ ಎಷ್ಟು ಅಮೌಂಟ್ ಮಿಕ್ಕುತ್ತೆ ಅದನ್ನು ನಾವು ಬ್ಯಾಲೆನ್ಸ್ನ ನಾವು ವರ್ಕ್ ಇನ್ ಪ್ರೋಗ್ರೆಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಆ ಬ್ಯಾಲೆನ್ಸ್ನ ವರ್ಕ್ ಇನ್ ಪ್ರೋಗ್ರೆಸ್. ಸೊ ಇವೆರಡೂ ನಾವು ಟೋಟಲ್ ಮಾಡಿದ್ರೆ 12,21,000 ನೋಷನಲ್ ಪ್ರಾಫಿಟ್ಗೆ ಈಕ್ವಲ್ ಆಗಿರಬೇಕು ಇದು. ಸೊ 12,21,000. ನಿಮ್ಗೆ ಇನ್ನೂ ಕನ್ಫ್ಯೂಸ್ ಆದರೆ ನೋಷನಲ್ ಪ್ರಾಫಿಟ್ ಇದರಿಂದ ಮೈನಸ್ ಮಾಡಿ ಈ ಆನ್ಸರ್ ಸಿಗುತ್ತೆ ನಿಮಗೆ. ಈ ಆನ್ಸರ್ ಸಿಗುತ್ತೆ. ಸೊ ಇದು 2008 ಆಯಿತು. ಸೊ ನೆಕ್ಸ್ಟ್ 2009ಗೆ ನೆಕ್ಸ್ಟ್ ಸೇಮ್ ಪ್ರೊಸೀಜರ್ ನಾವು ಅಲ್ಲಿ ಏನು ಮಾಡಿದ್ವಿ, ಈ 2008 ನಾವು ಏನೇನು ಕ್ಯಾರಿ ಡೌನ್ ಮಾಡಿರ್ತೀವಿ ಅದನ್ನು ಫಸ್ಟ್ ಬ್ರಾಡ್ ಡೌನ್ ಮಾಡ್ಕೊಬೇಕು. ಇಷ್ಟನ್ನು ಬ್ರಾಡ್ ಡೌನ್ ಮಾಡ್ತೀವಿ. ನೆಕ್ಸ್ಟ್ 2009ಗೆ ಮೆಟೀರಿಯಲ್ಸ್, ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನೇನಿರುತ್ತೆ ಕ್ವೆಶ್ಚನಲ್ಲಿ ಅದನ್ನೆಲ್ಲ ಎಂಟರ್ ಮಾಡ್ತೀವಿ. ನೆಕ್ಸ್ಟು ಇಲ್ಲಿ ನೆಕ್ಸ್ಟ್ ಯಾವುದಕ್ಕೆ ಬ್ರಾಡ್ ಡೌನ್ ಮಾಡ್ಬೋದು ಅಂತ ಕ್ವೆಶ್ಚನಲ್ಲಿ ಕೊಟ್ಟಿರ್ತಾರಲ್ಲ, ವರ್ಕ್ ಇನ್ ಪ್ರೋಗ್ರೆಸ್ ಬ್ರಾಡ್ ಡೌನ್. ಇಲ್ಲಿ ನಾವು ಕ್ಯಾರಿ ಡೌನ್ ಏನು ಮಾಡಿದ್ವಿ ಅದನ್ನು ಇಲ್ಲಿ ಬ್ರಾಡ್ ಡೌನ್ ಮಾಡ್ತೀವಿ. ಆಮೇಲೆ ಅಟ್ ದ ಎಂಡ್ ಆಫ್ ದ ಇಯರ್ ಕ್ಲೋಸಿಂಗ್ ಸ್ಟಾಕ್ ಏನಿರುತ್ತೆ. ಸೊ ಬೈ ಕಾಂಟ್ರಾಕ್ಟೀಸ್ ಅಕೌಂಟ್ 60 ಲ್ಯಾಕ್. ಸೊ ಈ 60 ಲ್ಯಾಕ್ ಎಲ್ಲಿ ಬಂತು ಅಂತಂದರೆ ವರ್ಕ್ ಸರ್ಟಿಫೈಡ್ 60 ಲ್ಯಾಕ್. ಸೊ ಕಾಂಟ್ರಾಕ್ಟ್ ಇದ್ದಿದ್ದ ಅಮೌಂಟ್ ಎಷ್ಟು 60 ಲ್ಯಾಕ್. ಸೊ ನಮಗೆ ಲಾಸ್ಟ್ ಇಯರು 2009 ನಮಗೆ ಕಾಂಟ್ರಾಕ್ಟ್ ಎಂಡ್ ಆಗ್ತಿರೋದೆಷ್ಟು 60 ಲ್ಯಾಕ್ ಅಂತಂದರೆ 20 ಲ್ಯಾಕ್ಗೆ ನಾವು ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ವಿ, 60 ಲ್ಯಾಕ್ಗೆ ಅದು ಮುಗೀತಾ ಇದೆ. ಸೊ ಇಲ್ಲಿಗೆ ವರ್ಕ್ ಕಂಪ್ಲೀಟ್ ಆಗ್ತಾ ಇದೆ ಮತ್ತು ಫುಲ್ ವರ್ಕು ಮತ್ತು ಕಾಂಟ್ರಾಕ್ಟ್ ಎಲ್ಲ ಇಲ್ಲಿಗೆ 2009ಗೆ ಕ್ಲೋಸ್ ಆಗಬೇಕು ಅಂತ. ಸೊ ಆದ್ದರಿಂದ ನಾವು ಕ್ಲೋಸ್ ಆಗ್ತಿರೋದ್ರಿಂದ ಬೈ ಕಾಂಟ್ರಾಕ್ಟೀಸ್ ಅಕೌಂಟ್ ಅಂತ ಡೈರೆಕ್ಟಾಗಿ 60 ಲ್ಯಾಕ್ ಮೆನ್ಷನ್ ಮಾಡ್ತೀವಿ. ಇಲ್ಲಿ ಯಾವುದನ್ನು ಲಾಸ್ಟ್ ಇಯರ್ ಆಗಿರೋದ್ರಿಂದ ಕ್ಯಾರಿ ಡೌನ್ ಮಾಡೋಂಗಿಲ್ಲ, ಬಿಕಾಸ್ ಇಲ್ಲಿಗೆ ಕ್ಲೋಸ್ ಮಾಡ್ತೀವಿ. ಸೊ ಅದಕ್ಕೆ ಬೈ ಮೆಟೀರಿಯಲ್ಸ್ ಅಟ್ ಸೈಟು ನಾವು ಕ್ಯಾರಿ ಡೌನ್ ಅಂತ ಮೆನ್ಷನ್ ಮಾಡೋಂಗಿಲ್ಲ, ಜಸ್ಟ್ ಮೆಟೀರಿಯಲ್ಸ್ ಅಟ್ ಸೈಟ್ ಅಂತ ಮಾಡ್ತೀವಿ. ಇಲ್ಲಿ ನೆಕ್ಸ್ಟ್ ನಾವು ವರ್ಕ್ ಇನ್ ಪ್ರೋಗ್ರೆಸ್ ಅಥವಾ ವರ್ಕ್ ಸರ್ಟಿಫೈಡ್ ಅಂತ ಏನು ಮೆನ್ಷನ್ ಮಾಡ್ತಿದ್ವಿ ಅದನ್ನು ನಾವು ಡೈರೆಕ್ಟ್ ಕಾಂಟ್ರಾಕ್ಟೀಸ್ ಅಕೌಂಟ್ಗೆ ಡೈರೆಕ್ಟಾಗಿ ಪೇ ಮಾಡ್ತಿದ್ವಿ ಹೋಲ್ ಅಮೌಂಟ್ 60 ಲ್ಯಾಕ್ನ. ಬೈ ಪ್ಲ್ಯಾಂಟ್ನ ಕ್ಯಾರಿ ಡೌನ್ ಅಂತ ಮೆನ್ಷನ್ ಮಾಡೋಂಗಿಲ್ಲ. ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿತ್ತು ನಾವು ತಂದಾಗ ಆ ಇಯರಲ್ಲಿ 96,000 ಅಂತ ಮೆನ್ಷನ್ ಮಾಡ್ತೀವಿ. ಲೆಸ್ ಡಿಪ್ರಿಸಿಯೇಷನ್ ಇದ್ರ ಮೇಲೆ 20% ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದು ಬಂದಿಂದ ಮೈನಸ್ ಮಾಡಿ ಔಟರ್ ಕಾಲಮಿಗೆ ತೊಗೊಂಡ್ರೆ ಸೊ ಡಿಫ್ರೆನ್ಸ್ ಏನು ಬರುತ್ತೆ ಅದನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇಲ್ಲಿ ನಮಗೆ 60 ಲ್ಯಾಕ್ ಆಗಿರೋದ್ರಿಂದ ವರ್ಕ್ ಕಾಂಟ್ರಾಕ್ಟು ಕಂಪ್ಲೀಟ್ ಆಗ್ತದೆ. ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗ್ತಿದ್ರೆ ನಾವು ವಿತೌಟ್ ಎನಿ ಫರ್ದರ್ ಇನ್ಫಾರ್ಮೇಷನ್ ಡೈರೆಕ್ಟಾಗಿ ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಇಲ್ಲಿ ಯಾವ ನೋಷನಲ್ ಪ್ರಾಫಿಟ್ ಏನು ಮೆನ್ಷನ್ ಮಾಡೋಂಗಿಲ್ಲ, ಡೈರೆಕ್ಟಾಗಿ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಮೆನ್ಷನ್ ಮಾಡ್ತೀವಿ. ಡಿಫ್ರೆನ್ಸ್ ಅಮೌಂಟ್ನ ಇದು ಬ್ಯಾಲೆನ್ಸಿಂಗ್ ಫಿಗರ್ ಆಗುತ್ತೆ. ಸೊ ಇದನ್ನು ಡೈರೆಕ್ಟಾಗಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಅಕೌಂಟ್ನ ಇಲ್ಲಿ ಕ್ಲೋಸ್ ಮಾಡ್ತೀವಿ. ಸೊ ಇಷ್ಟು ಕಾಂಟ್ರಾಕ್ಟ್ ಅಕೌಂಟ್ ಮುಗಿಯುತ್ತೆ. ನೆಕ್ಸ್ಟ್ ಕಾಂಟ್ರಾಕ್ಟೀಸ್ ಅಕೌಂಟಲ್ಲಿ ನಾವು ಕ್ಯಾಶ್ 80% ಅವರು ಕ್ವೆಶ್ಚನಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಕ್ಯಾಶ್ ಎಷ್ಟು ರಿಸೀವ್ ಮಾಡಬೇಕು ಅಂತ ಅಷ್ಟನ್ನು ನಾವು ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಇಲ್ಲಿ ವರ್ಕ್ ಸರ್ಟಿಫೈಡ್ ಅಮೌಂಟಲ್ಲಿ 13,50,000 ಅಂತ ಏನು ಬರುತ್ತೆ ಅದರಲ್ಲಿ 80% ಎಷ್ಟು ತೊಗೋತೀವಿ ಅಷ್ಟನ್ನು ನಾವು ಕಾಂಟ್ರಾಕ್ಟೀಸ್ಗೆ ಪೇ ಮಾಡಿದ್ದೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಕ್ಯಾಶ್ ಎಕ್ಸ್ಪೆಕ್ಟ್ ಇನ್ ದ ಇಯರ್ ಆಫ್ ಕಂಪ್ಲೀಷನ್ ಅಂತ. ಸೊ ಅದನ್ನು ನಾವು ಕಾಂಟ್ರಾಕ್ಟೀಸ್ ಅಕೌಂಟಲ್ಲಿ ಬೈ ಕ್ಯಾಶ್ ಅಂತ ಬರೆದು 13,50,000 2007 80% ಅಂತ ಬರೆದು ಅದನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ಇದನ್ನು ಬ್ಯಾಲೆನ್ಸ್ ಕ್ಯಾರಿ ಡೌನ್, ಇದನ್ನು ಮತ್ತೆ ನೆಕ್ಸ್ಟ್ ಇಯರ್ಗೆ ಫಾರ್ವರ್ಡ್ ಮಾಡಿ ನೆಕ್ಸ್ಟ್ ಇಯರಲ್ಲಿ 4,50,000 ಇರುತ್ತೆ ಅದರಲ್ಲಿ 80% ಅಂತ ತೊಗೊಂಡ್ರೆ ನಮಗೆ 36 ಲ್ಯಾಕ್ ಬರುತ್ತೆ. ಸೊ ಇಲ್ಲಿ ನಮಗೆ ಟೋಟಲ್ 46,80,000 ಅಂತ ಬರುತ್ತೆ. ಇಷ್ಟನ್ನು ಇಲ್ಲಿ ಪೇ ಮಾಡ್ತೀವಿ. ಮತ್ತು ಇಲ್ಲಿ ಇದು 2008ಗೆ. ನೆಕ್ಸ್ಟು ಇಲ್ಲಿ 2008 ನಾವು ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟು ಮಾಡ್ತೀವಿ ಅಂತಂದರೆ 46,80,000 ಇಷ್ಟನ್ನು ಬರೆದು ನಾವು ಇಲ್ಲಿಗೇ ಕ್ಲೋಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಇಯರಲ್ಲಿ ನಾವು ಡೈರೆಕ್ಟ್ ಫುಲ್ ಅಮೌಂಟ್ನ ಅವರು ಪೇ ಮಾಡಿಬಿಟ್ಟಿದ್ದೀವಿ. ಅದನ್ನು ನಾವು ಇಲ್ಲೇ ಮೆನ್ಷನ್ ಮಾಡಿದ್ದೀವಿ 60 ಲ್ಯಾಕ್ ಅಂತ. ಸೊ ಅದನ್ನೇನು ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ 2 ಇಯರ್ಸ್ಗೆ ಏನು ಅವ್ರಿಗೆ ಅಮೌಂಟ್ನ ನಾವು ಎಷ್ಟು ಕ್ಯಾಶ್ನ ಅವ್ರಿಗೆ ಪೇ ಮಾಡಿದ್ದೀವಿ ಅದನ್ನು ಇಲ್ಲಿ ಎಂಟ್ರಿ ಮಾಡಿ ಕಾಂಟ್ರಾಕ್ಟೀಸ್ ಅಕೌಂಟ್ನ ನಾವು ಇಲ್ಲಿಗೆ ಕ್ಲೋಸ್ ಮಾಡ್ತೀವಿ.
ಇಟ್ ಈಸ್ ವೆರಿ ಸಿಂಪಲ್ ಇಫ್ ಯು ಅಂಡರ್ಸ್ಟ್ಯಾಂಡ್ ಕಾಂಟ್ರಾಕ್ಟ್ ಅಕೌಂಟ್ ಅಷ್ಟೇ. ಫಸ್ಟ್ ನಾವು 2007ಗೆ 2008 2009ಗೆ ಪ್ರಿಪೇರ್ ಮಾಡ್ತೀವಿ. ಏನಿಲ್ಲ ಎಕ್ಸ್ಪೆನ್ಸಸ್ ಏನಿರುತ್ತೆ ಅದನ್ನೆಲ್ಲ ಇಲ್ಲಿ ಎಂಟರ್ ಮಾಡ್ತೀವಿ. ಏನೇ ಗೇನ್ಸ್ ಇದ್ರು ಆಮೇಲೆ ನೆಕ್ಸ್ಟ್ ಇಯರ್ ಗೇನ್ ಟ್ರಾನ್ಸ್ಫರ್ ಮಾಡಬೇಕು ಅದನ್ನ ಈ ಕಡೆ ಎಂಟರ್ ಮಾಡ್ತೀವಿ. ಆಮೇಲೆ ಡಿಪ್ರಿಸಿಯೇಷನ್ ಏನೇ ಬಂದ್ರೂ ಸಹ ಕ್ರೆಡಿಟ್ ಸೈಡ್ ಎಂಟರ್ ಮಾಡ್ತೀವಿ. ಇದರಲ್ಲಿ ನೋಷನಲ್ ಪ್ರಾಫಿಟ್ ಒಂದು ನೀವು ಸರಿಯಾಗಿ ತಿಳ್ಕೊಬೇಕು. ಅದರಲ್ಲಿ ನೀವು ಮೋರ್ ದ್ಯಾನ್ 1/3 ಇದೆಯಾ, ಲೆಸ್ ದ್ಯಾನ್ 1/3 ಇದೆಯಾ, ಅಥವಾ ನಿಯರರ್ ಟು ದ ಕಾಂಟ್ರಾಕ್ಟ್ ಇದೆಯಾ ಅಂತ ತಿಳ್ಕೊಂಡು ಈ ಫಾರ್ಮುಲಾಸ್ನ ಕಲ್ತ್ಕೊಂಡ್ರೆ ಸಾಕು. ಜಸ್ಟ್ ನೀವು ಆ ಕಾಂಟ್ರಾಕ್ಟ್ ಅಮೌಂಟ್ ಏನಿದೆ ಅದರಿಂದ ಮಲ್ಟಿಪ್ಲೈಡ್ ಬೈ 1/3 ಮಾಡಿ. ಆವಾಗ ಈ ಆನ್ಸರ್ಗಿಂತ ಕ್ವಶನಲ್ಲಿ ಕೊಟ್ಟಿರೋದು ಕಮ್ಮಿ ಇದ್ದರೆ ಅದು ಲೆಸ್ ದ್ಯಾನ್ 1/3 ಆಗುತ್ತೆ. ಅಥವಾ ನಿಮಗೆ ಇಲ್ಲಿ ಸಿಕ್ಕಿರೋ ಆನ್ಸರ್ಗಿಂತ ಅದೇನಾದ್ರು ಜಾಸ್ತಿ ಇದ್ದರೆ ಅದು ಮೋರ್ ದ್ಯಾನ್ 1/3 ಆಗುತ್ತೆ. ಅಷ್ಟು ತಿಳ್ಕೊಂಡು ಇವು 2 ಫಾರ್ಮುಲಾಸ್ನ ತಿಳ್ಕೊಂಡಿರಿ. ಆವಾಗ ನಿಮಗೆ ನೋಷನಲ್ ಪ್ರಾಫಿಟಲ್ಲಿ ಎಷ್ಟನ್ನ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು, ಎಷ್ಟನ್ನ ವರ್ಕ್ ಇನ್ ಪ್ರೋಗ್ರೆಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಂತ ಗೊತ್ತಾಗುತ್ತೆ. ಅದೇ ಪ್ರಕಾರ ಎಲ್ಲ ಇಯರ್ಗೂ ಸಹ ನೀವು ಮಾಡ್ಕೊಂಡು ಹೋಗಿ. ಲಾಸ್ಟ್ ಇಯರಲ್ಲಿ ಮಾತ್ರ ಕಾಂಟ್ರಾಕ್ಟೀಸ್ ಅಕೌಂಟ್ಗೆ ಅದನ್ನು ನಾವು ಟ್ರಾನ್ಸ್ಫರ್ ಮಾಡಬೇಕು. ಆಮೇಲೆ ಎಲ್ಲೂ ಕ್ಯಾರಿ ಡೌನ್ ಅಂತ ಮೆನ್ಷನ್ ಮಾಡಬಾರ್ದು. ಇಲ್ಲಿಗೆ ಲಾಸ್ಟ್ ಇಯರ್ ಕಾಂಟ್ರಾಕ್ಟ್ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಕಾಂಟ್ರಾಕ್ಟೀಸ್ ಅಕೌಂಟ್ ಅವ್ರೇನಾದ್ರು ಕೇಳಿದರೆ ಪ್ರಿಪೇರ್ ಮಾಡಿ ಎಂಡ್ ಮಾಡ್ತೀವಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.